ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ಪದ್ಯ ಭಾಗ 2 ಮಂಗಳ ಗ್ರಹದಲ್ಲಿ ಪುಟ್ಟಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇದಾಗಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಮೊದಲನೇದು, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಉತ್ತರ ರೆಕ್ಕೆ ಬಂದಿತ್ತು. ಸೆಕೆಂಡ್ ಒನ್, ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಉತ್ತರ ಮಡಿಲನ್ನು ಸೇರಿದಳು. ಮೂರನೇದಾಗಿ, ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಉತ್ತರ ಕಥೆಯನ್ನು. ನಾಲ್ಕನೇದಾಗಿ, ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಳೆಂದಳು ಈ ಡ್ಯಾಶ್. ಉತ್ತರ ಧರೆಯ. ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು. ಉತ್ತರ ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪ್ರಶ್ನೆ 2, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು. ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳನಂಗಳಕ್ಕೆ ಸೇರಿದಳು. ಪ್ರಶ್ನೆ 3, ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು. ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಪ್ರಶ್ನೆ 4, ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು. ಉತ್ತರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದರು. ಇದರಿಂದಾಗಿ ಮಂಗಳ ಗ್ರಹದಲ್ಲಿ ಬರ ಬಂದಿತು. ಪ್ರಶ್ನೆ 5, ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು. ಉತ್ತರ ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ಮೊದಲನೇ ಪದ್ಯ ಭಾಗ ಬಂದು ಡ್ಯಾಶ್ ಹಾರುವುದೆಂದರೆ, ಅಂದರೆ ಇಲ್ಲಿ ಮೊದಲನೇದಾಗಿ ನಾವೇನು ಫಿಲ್ ಮಾಡಬೇಕು ನೋಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಸೆಕೆಂಡ್ ಪಾರ್ಟು ನೋಡಿ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, CM ಗೋವಿಂದ ರೆಡ್ಡಿಯವರ ಸ್ಥಳ, ಕಾಲ, ಕೃತಿಗಳ ವಿವರ ತಿಳಿಸಿರಿ. ಕವಿ CM ಗೋವಿಂದ ರೆಡ್ಡಿ. ಸ್ಥಳ ಚೆನ್ನಿಗರಾಯಪುರ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಕಾಲ 11/8/1958. ಕೃತಿ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ವೃತ್ತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಶಸ್ತಿ ಪೆರ್ಲಾ ಕಾವ್ಯ ಪ್ರಶಸ್ತಿ, ಸಿಸು ಸಂಗಮೇಶ್ವರ ದತ್ತಿ ಬಹುಮಾನ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ಇವರಿಗೆ ದೊರೆತಿವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ನಾಮಪದ, ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಮೊದಲನೇದಾಗಿ ಗಗನ ಪ್ಲಸ್ ಅನ್ನು, ಗಗನವನ್ನು. ಇಲ್ಲಿ ಗಗನ ನಾಮಪ್ರಕೃತಿ, ಅನ್ನು ದ್ವಿತೀಯ ವಿಭಕ್ತಿ ಆಗುತ್ತೆ. ಗಗನವನ್ನು ಸೇರಿದಾಗ ಇದು ನಾಮಪದ ಆಗುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಶಾಲೆ ಬಂದು ನಾಮಪ್ರಕೃತಿ, ಇಂದ ತೃತೀಯ ವಿಭಕ್ತಿ, ಶಾಲೆಯಿಂದ ನಾಮಪದ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಂದರೆ ವಿಶೇಷಣಗಳನ್ನು ಗುರುತಿಸಿ. ಉದಾಹರಣೆ ನೋಡಿ, ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಇಲ್ಲಿ ಅಪಾರ ಬಂದು ಗುಣವಾಚಕ ಆಗುತ್ತೆ ಮಕ್ಕಳ. ಇದರಲ್ಲಿ ಫಸ್ಟ್ ಒನ್ ನೋಡಿ, ರಫೀಕ್ನದು ದೊಡ್ಡ ಮನೆ. ದೊಡ್ಡ ಇಲ್ಲಿ ಗುಣವಾಚಕ ಆಗುತ್ತೆ. ಎರಡನೇದಾಗಿ, ಅವಳಿಗೆ ಹಸಿರು ಬಣ್ಣ ಇಷ್ಟ. ಹಸಿರು ಗುಣವಾಚಕ ಆಗುತ್ತೆ. ನೆಕ್ಸ್ಟ್ ಮೂರನೇದಾಗಿ, ಪುಟ್ಟಿಯು ಕಂಡಳು ಕೆಂಪು ಬಂಡೆಯನ್ನು. ಇಲ್ಲಿ ಕೆಂಪು ಗುಣವಾಚಕ ಆಗುತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಮೊದಲನೇದಾಗಿ, ಡೇವಿಡ್ ಊರಿನಲ್ಲಿ 100 ಹಸುಗಳಿವೆ. ಸಂಖ್ಯಾವಾಚಕ ಅಂದರೆ ಇಲ್ಲಿ ನಂಬರ್ಸ್ ಬಂದಿರುತ್ತೆ ಮಕ್ಕಳ. ಆ ನಂಬರ್ಸ್ನ ಐಡೆಂಟಿಫೈ ಮಾಡಿ ನೀವು ಸಂಖ್ಯಾವಾಚಕ ಅಂತ ಬರೀಬೇಕು. ಓಕೆನಾ. ಇಲ್ಲಿ 100 ಬಂದು ಸಂಖ್ಯಾವಾಚಕ ಆಗುತ್ತೆ. ಎರಡನೇದಾಗಿ, ಪೂರ್ಣಚಂದ್ರನು ಬೆಳಗ್ಗೆ 5 ಗಂಟೆಗೆ ಹೇಳುತ್ತಾನೆ. ಇಲ್ಲಿ 5 ಅನ್ನೋದು ಸಂಖ್ಯಾವಾಚಕ. ಮೂರನೇದಾಗಿ, ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು. ಇಲ್ಲಿ 1 ಅನ್ನೋದು ಸಂಖ್ಯಾವಾಚಕ ಆಗುತ್ತೆ. ನೆಕ್ಸ್ಟ್ ನೋಡಿ, ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಮಕ್ಕಳ ನಿಮ್ಮ ಪುಸ್ತಕದಲ್ಲಿ.
ಆ ಪ್ಯಾರಾಗ್ರಾಫ್ ನೋಡಿ ಇದರಲ್ಲಿ ಕ್ವಶನ್ಸ್ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರನ ಬರೀಬೇಕು ನೀವು, ಆಯಿತಾ. ಪ್ಯಾರಾಗ್ರಾಫ್ ನಿಮ್ಮ ಪುಸ್ತಕದಲ್ಲಿದೆ, ನಾನು ಇದಕ್ಕೆ ಕ್ವಶನ್ ಆನ್ಸರ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಶ್ನೆ 1, ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು? ಉತ್ತರ, ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿದ ಕೀಟವು ಹಮ್ ಮಾಡುತ್ತಿತ್ತು, ಆದ್ದರಿಂದ ಡಾರ್ವಿನ್ನರು ಹೊಸ ಕೀಟಕ್ಕೆ ಹಂಬಗ್ ಎಂದು ಕರೆದರು. ಎರಡನೇದಾಗಿ, ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು? ಉತ್ತರ, ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು. ಮಕ್ಕಳ, ಇಲ್ಲಿಗೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನೋ ಪದ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.